ಸಿಬೆನ್ ವಾರ್ತೆಗಳ ಪ್ರಾಯೋಜಕರು ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಲಕ್ಷ್ಮಿ ಫ್ಯಾಷನ್ ರೆಡಿಮೇಡ್ ಎಕ್ಸ್ಕ್ಲೂಸಿವ್ ಶೋರೂಮ್, ಕಿಡ್ಸ್ ವೇರ್, ವುಮೆನ್ಸ್ ವೇರ್ ಅಂಡ್ ಮೆನ್ಸ್ ವೇರ್, ಪಡಗುಂಟಿ ಕಾಂಪ್ಲೆಕ್ಸ್, ಬಂಗಿಕುಂಟ, ಬೇಸ್ವರ್ ಪೇಟ್, ರಾಯಚೂರು. ಇಂದೇ ಭೇಟಿ ನೀಡಿ. ಹೋಟೆಲ್ ಆರೆಂಜ್ ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್, ಅಪೋಸಿಟ್ ಪಬ್ಲಿಕ್ ಗಾರ್ಡನ್, beside Iyengar Bakery, Station Road, Raichur. Sri Nandi Township near Navodaya Engineering College, Bijangera Road, Raichur. GP Kids Fair beside SLB Hotel, Station Road, Raichur. BSK Fashions, Cloth Bazaar, MG Road, Raichur. ಇಂದೇ ನಿಮ್ಮ ಶುಭ ಕಾರ್ಯಕ್ರಮಗಳಿಗೆ ಬುಕ್ ಮಾಡಿಕೊಳ್ಳಿ. ಶ್ರೀ ರಾಧಾಕೃಷ್ಣ ಗ್ರ್ಯಾಂಡ್ ಪ್ಯಾಲೇಸ್, ಆಶಾಪುರ್ ರೋಡ್, ರಾಯಚೂರು. Shortly open Volume Spa and Saloon, L'Oreal Professional, near Ambedkar Circle, opposite Public Garden, Station Road, Raichur. ನಮಸ್ಕಾರ. ಸಿಬೆನ್ ವಾರ್ತೆಗಳ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಭಗತ್ ಸಿಂಗ್, ಸುಖದೇವ್, ರಾಜ್ಗುರು ಹುತಾತ್ಮ ದಿನಾಚರಣೆ. ವಿದ್ಯಾರ್ಥಿ ಯುವಜನರು ಭಗತ್ ಸಿಂಗರ ವಿಚಾರಧಾರೆ ಅಳವಡಿಸಿಕೊಳ್ಳಿ. ಶರಣಪ್ಪ ಉಸ್ಮಾನ್. ಲೋಕಸಭೆ ಚುನಾವಣೆ ಮತದಾನ ಜಾಗೃತಿ. ಕಾಲೇಜು ವಿದ್ಯಾರ್ಥಿಗಳಿಗೆ ಚಿತ್ರಕಲಾ ಸ್ಪರ್ಧೆ. 40ಕ್ಕೂ ಹೆಚ್ಚು ಕಾಲೇಜಿನ ವಿದ್ಯಾರ್ಥಿಗಳು ಭಾಗಿ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಭಗತ್ ಸಿಂಗರ ಹುತಾತ್ಮ ದಿನಾಚರಣೆ. ವಿದ್ಯಾರ್ಥಿಗಳು ನಾಯಕತ್ವ ಗುಣ ಬೆಳೆಸಿಕೊಳ್ಳುವುದು ಅಗತ್ಯ. ಡಾಕ್ಟರ್ ದತ್ತಗಿರಿ ಸಾಬ್ದಿಲ್ಲಿ. ಕ್ಷುಲ್ಲಕ ಕಾರಣಕ್ಕೆ ಬಿಳಿಂಗೇರದಲ್ಲಿ 2 ಗುಂಪುಗಳ ಮಧ್ಯೆ ಮಾರಾಮಾರಿ. 20 ಜನರಿಗೆ ಗಾಯ, ರೇಸ್ನಲ್ಲಿ ಚಿಕಿತ್ಸೆ. ಬಾಕಿ ವೇತನ ಪಾವತಿಗೆ ಆಗ್ರಹಿಸಿ ತುಂಗಭದ್ರಾ ನೀರಾವರಿ ವಲಯ ಹಂಗಾಮಿ ಕಾರ್ಮಿಕರಿಂದ 4ನೇ ದಿನಕ್ಕೆ ಮುಂದುವರಿದ ಧರಣಿ ಸತ್ಯಾಗ್ರಹ. ಮತ್ತು ಜಿಲ್ಲಾಧಿಕಾರಿಗಳ ಸೂಚನೆ, ವಾಸ್ತುದೋಷ ಎಂದು ಮುಚ್ಚಿದ್ದ ರಿಮ್ಸ್, ಒಪೆಕ್ ಆಸ್ಪತ್ರೆ ಮಧ್ಯೆ ಗೇಟ್ ಓಪನ್. ವಾರ್ತೆಗಳು ಇವಾಗ. ಭಗತ್ ಸಿಂಗ್ ಅವರ ವಿಚಾರಧಾರೆಗಳು ಇಂದಿಗೂ ಪ್ರಸ್ತುತವಾಗಿವೆ. ಮನುಷ್ಯನಿಂದಲೇ ಮನುಷ್ಯನ ಮೇಲೆ ಶೋಷಣೆ ಇನ್ನೂ ಮುಂದುವರಿದಿದೆ ಎಂದು ಎಐಡಿವೈಒ ಜಿಲ್ಲಾಧ್ಯಕ್ಷ ಶರಣಪ್ಪ ಉದ್ಬಾಳ್ ಹೇಳಿದರು. ಭಗತ್ ಸಿಂಗ್ ಅವರ ವಿಚಾರಧಾರೆಗಳು ಇಂದಿಗೂ ಪ್ರಸ್ತುತವಾಗಿವೆ. ಮನುಷ್ಯನಿಂದಲೇ ಮನುಷ್ಯರ ಮೇಲೆ ಶೋಷಣೆ ಇನ್ನೂ ಮುಂದುವರಿದಿದೆ ಎಂದು ಡಿವೈಒ ಜಿಲ್ಲಾಧ್ಯಕ್ಷರಾದ ಶರಣಪ್ಪ ಉದ್ಬಾಳ್ ಹೇಳಿದರು. ಅವರು ಇಂದು ನಗರದ ಶಹೀದ್ ಭಗತ್ ಸಿಂಗ್ ವೃತ್ತದಲ್ಲಿ ಎಐಡಿಎಸ್ಒ, ಎಐಡಿವೈಒ, ಎಐಎಂಎಸ್ ಸಂಘಟನೆಗಳು ಜಂಟಿಯಾಗಿ ಹಮ್ಮಿಕೊಂಡಿದ್ದ ಮಹಾನ್ ಕ್ರಾಂತಿಕಾರಿಗಳಾದ ಶಹೀದ್ ಭಗತ್ ಸಿಂಗ್, ಸುಖದೇವ್, ರಾಜ್ಗುರು ಅವರ 88ನೇ ಹುತಾತ್ಮರ ದಿನಾಚರಣೆ ಅಂಗವಾಗಿ ಭಗತ್ ಸಿಂಗ್ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಮಾತನಾಡಿದ ಅವರು, ಅಧಿಕಾರದಲ್ಲಿರುವವರಿಗೆ ಭಗತ್ ಸಿಂಗರ ವಿಚಾರಗಳು ಬೇಕಾಗಿಲ್ಲ. ಆದ್ದರಿಂದ ಅವರ ವಿಚಾರಗಳನ್ನು ಮುಚ್ಚಿ ಹಾಕಲಾಗುತ್ತಿದೆ. ಆದರೂ ಅದು ಬಹಳ ದಿನ ನಡೆಯುವುದಿಲ್ಲ. ಯುವಕರು ಉದ್ಯೋಗವಿಲ್ಲದೆ ಪರಿತಪಿಸುತ್ತಿದ್ದಾರೆ. ರೈತರು ಆತ್ಮಹತ್ಯೆಗೆ ಶರಣಾಗುತ್ತಿದ್ದಾರೆ ಎಂದರು. ಇಂತಹ ಪರಿಸ್ಥಿತಿಯಲ್ಲಿ ದೇಶ ಉದ್ಧಾರವಾಗಿದೆ ಎಂದು ಹೇಳಲು ಸಾಧ್ಯವೇ? ಆದರೆ ಅಂಬಾನಿ, ಅದಾನಿ ಶ್ರೀಮಂತರಾಗುತ್ತಿದ್ದಾರೆ. ದೇಶದ ರಕ್ಷಣೆ ಮಾಡ್ತಿದ್ದೀವಿ ಅಂತ ಬಂಡವಾಳಗಾರರು ರಕ್ಷಣೆ ಆಗುತ್ತಿದ್ದಾರೆ. ಭಗತ್ ಸಿಂಗ್ ಆದರ್ಶ ಪಾಲಿಸಿದರೆ ಸಾಕು, ದೇಶ ಜನರು ಉದ್ಧಾರವಾಗುತ್ತಾರೆ ಎಂದರು. ಕ್ರಾಂತಿಕಾರಿಗಳಿಗೆ ಗೌರವ ನೀಡುತ್ತಲೇ ಅವರ ವಿಚಾರವನ್ನು ಜೀವನದಲ್ಲಿ ಪ್ರತಿಯೊಬ್ಬರೂ ಅಳವಡಿಸಿಕೊಳ್ಳಬೇಕು ಎಂದರು. ಸಂಘಟನೆಗಳ ಸದಸ್ಯರು ಭಗತ್ ಸಿಂಗ್, ಸುಖದೇವ್, ರಾಜ್ಗುರು ಅವರ ಹೋರಾಟ ವಿಚಾರಗಳು ಚಿರಾಯುವಾಗಲಿ, ಬ್ರಿಟಿಷ್ ಸಾಮ್ರಾಜ್ಯಶಾಹಿಗಳಿಗೆ ಧಿಕ್ಕಾರ, ಬಂಡವಾಳಶಾಹಿ ವಿರೋಧಿ ಸಮಾಜವಾದಿ ಕ್ರಾಂತಿ ಚಿರಾಯುವಾಗಲಿ ಮುಂತಾಗಿ ಘೋಷಣೆ ಹಾಕಿದರು. ವಿದ್ಯಾರ್ಥಿ ಮಿಷನ್ ಆದರ್ಶ ಭಗತ್ ಸಿಂಗ್, ಭಗತ್ ಸಿಂಗ್, ಭಗತ್ ಸಿಂಗ್, ಭಗತ್ ಸಿಂಗ್, ಸುಖದೇವ್, ರಾಜ್ಗುರು ಅಮರ್ ರಹೇ, ಅಮರ್ ರಹೇ, ಭಗತ್ ಸಿಂಗ್, ಸುಖದೇವ್, ರಾಜ್ಗುರು ಅಮರ್ ರಹೇ, ಅಮರ್ ರಹೇ, ಸಾಮ್ರಾಜ್ಯಶಾಹಿಗಳಿಗೆ ಧಿಕ್ಕಾರ. ಭಗತ್ ಸಿಂಗ್ ನಮ್ಮ ಆದರ್ಶ, ನಮ್ಮ ಆದರ್ಶ, ನಮ್ಮ ಆದರ್ಶ, ನಮ್ಮ ಆದರ್ಶ. ಇನ್ಕ್ಲಾಬ್ ಜಿಂದಾಬಾದ್, ಜಿಂದಾಬಾದ್, ಜಿಂದಾಬಾದ್. ಎಡಿಎಸ್ಒ ಜಿಂದಾಬಾದ್, ಜಿಂದಾಬಾದ್, ಜಿಂದಾಬಾದ್. ಎಡಿವೈಒ ಜಿಂದಾಬಾದ್, ಜಿಂದಾಬಾದ್, ಜಿಂದಾಬಾದ್. ಜಿಂದಾಬಾದ್, 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 ಜಿಂದಾಬಾದ್. ಎಎಂಎಸ್ಎಸ್ ಜಿಂದಾಬಾದ್, 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 ಜಿಂದಾಬಾದ್. ಭಗತ್ ಸಿಂಗ್ ನಮ್ಮ ಆದರ್ಶ, ನಮ್ಮ ಆದರ್ಶ, ನಮ್ಮ ಆದರ್ಶ, ನಮ್ಮ ಆದರ್ಶ. ಭಗತ್ ಸಿಂಗರ ಹುತಾತ್ಮ ದಿನಾಚರಣೆಯ ಸಂದೇಶ ಎಲ್ಲೆಲ್ಲೂ ಹರಡಲಿ, ಎಲ್ಲೆಲ್ಲೂ ಹರಡಲಿ. ಭಗತ್ ಸಿಂಗ್ ನಮ್ಮ ಆದರ್ಶ, ನಮ್ಮ ಆದರ್ಶ, ನಮ್ಮ ಆದರ್ಶ, ನಮ್ಮ ಆದರ್ಶ. ಇನ್ಕ್ಲಾಬ್ ಜಿಂದಾಬಾದ್, ಜಿಂದಾಬಾದ್, ಜಿಂದಾಬಾದ್.
ಇನ್ಕ್ಲಾಬ್ ಜಿಂದಾಬಾದ್ ಭಗತ್ ಸಿಂಗ್ ನಮ್ಮ ಆದರ್ಶ ಎಐಡಿವೈನ ಜಿಲ್ಲಾ ಕಾರ್ಯದರ್ಶಿಗಳಾದಂತಹ ಚನ್ನಬಸವ ಜಾನೇಕಲ್ ಅವರು ಪುಷ್ಪಗುಚ್ಛಗಳನ್ನ ಅರ್ಪಿಸಬೇಕಂತ ಕೇಳ್ಕೊಳ್ತೀವಿ. ಭಗತ್ ಸಿಂಗ್ ನಮ್ಮ ಆದರ್ಶ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ANSS ಚೇತನ ಬನಾರಿ ಅವರು ಪುಷ್ಪಗುಚ್ಛವನ್ನು ಅರ್ಪಿಸಬೇಕು. AIDSO ಜಿಲ್ಲಾ ಕಾರ್ಯದರ್ಶಿಯಾಗಿರ್ತಕ್ಕಂಥ ಪ್ರಮೋದ್ ಅವರು ಪುಷ್ಪಗುಚ್ಛವನ್ನು ಅರ್ಪಿಸಬೇಕು. ಭಗತ್ ಸಿಂಗ್ ನಮ್ಮ ಆದರ್ಶ ನಮ್ಮ ಮಹಿಳಾ ಸಂಘಟನೆಯ ಸಂಘಟನಾಕಾರರಾಗಿರ್ತಕ್ಕಂಥ ಉಮಾ ಮಹೇಶ್ವರಿ ಅವರು ಪುಷ್ಪಗುಚ್ಛವನ್ನು ಅರ್ಪಿಸಬೇಕು. ಇನ್ಕ್ಲಾಬ್ ಜಿಂದಾಬಾದ್ ಭಗತ್ ಸಿಂಗ್ ನಮ್ಮ ಆದರ್ಶ ಇನ್ಕ್ಲಾಬ್ ಜಿಂದಾಬಾದ್ ಅಳಿಯಲಿ ಸಮಾಜವಾದ ಬೆಳೆಯಲಿ ಇನ್ಕ್ಲಾಬ್ ಜಿಂದಾಬಾದ್ ಸಾಮ್ರಾಜ್ಯಶಾಹಿಗಳು ಅಳಿಯಲಿ ಭಗತ್ ಸಿಂಗ್ ನಮ್ಮ ಆದರ್ಶ ಉನ್ನತ ನೀತಿ ಉನ್ನತ ಸಂಸ್ಕೃತಿ ನಮ್ಮ ಗುರಿ ಇನ್ಕ್ಲಾಬ್ ಜಿಂದಾಬಾದ್ ಭಗತ್ ಸಿಂಗ್ ಸುಖದೇವ್ ಜಿಂದಾಬಾದ್ ಭಗತ್ ಸಿಂಗ್ ರಾಜ್ಗುರು ಸುಖದೇವ್ ಅವರು ಇವತ್ತು ಅವರು ಹುತಾತ್ಮರಾಗಿ 88 ವರ್ಷ ಗತಿಸಿದಾವೆ. ನಮಗೆಲ್ಲ ಗೊತ್ತಿದೆ ಅವರ ಆದರ್ಶಗಳು ಈಗಲೂ ಸಹಿತ ಜೀವಂತವಾಗಿದ್ದಾವೆ. ಅವರೇನು ಕನಸು ಕಂಡಿದ್ರು ಅಂತ ಸಮಾಜಕ್ಕೋಸ್ಕರ ನಾವು ಪಣ ತೊಡ್ತಕ್ಕಂಥ ದಿನ, ಸಂಕಲ್ಪ ಕೊಡ್ತಕ್ಕಂಥ ದಿನ. ಇವತ್ತು ನಾವು ಬರೀ ಆಚರಣೆಗೆ ಸೀಮಿತ ಆಗದೇನೆ ಅವರ ಕನಸುಗಳನ್ನ ನನಸು ಮಾಡೋ ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರಯತ್ನ ಪಡೋಣ ಅಂತ ನಾನು ನಿಮ್ಮೆಲ್ಲರಲ್ಲೂ ಸಹಿತ ಮನವಿ ಮಾಡ್ತಾನೆ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಇನ್ಕ್ಲಾಬ್ ಜಿಂದಾಬಾದ್, ಭಗತ್ ಸಿಂಗ್ ಅವರ ಆದರ್ಶ ಎಲ್ಲೆಲ್ಲೂ ಹರಡಲಿ. AIUTUC ಜಿಲ್ಲಾ ಸಂಚಾಲಕರಾದ NS ವೀರೇಶ್ ಅವರು ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿದರು. AIDSO ಜಿಲ್ಲಾಧ್ಯಕ್ಷರಾದ ಮಹೇಶ್ ಚಿಕಲಪರವಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. AIMSS ಜಿಲ್ಲಾಧ್ಯಕ್ಷರಾದ ಚೇತನಾ ಬನಾರೆ ಅಧ್ಯಕ್ಷತೆ ವಹಿಸಿದ್ದರು. AIDYO ಜಿಲ್ಲಾ ಕಾರ್ಯದರ್ಶಿ ಚನ್ನಬಸವ ಜಾನೇಕಲ್, AIDSO ಜಿಲ್ಲಾ ಕಾರ್ಯದರ್ಶಿ ಪ್ರಮೋದ್ ಕುಮಾರ್, AIMSS ಸಂಘಟನಾಕಾರರಾದ ಉಮಾ ಮಹೇಶ್ವರಿ, ಸಂಘಟನೆಗಳ ಸದಸ್ಯರಾದ ಮಲ್ಲನಗೌಡ, ಆಂಜನೇಯ, ಸಿದ್ಧಾರ್ಥ್, ರಾಮಚಂದ್ರ, ವಿಜಯಲಕ್ಷ್ಮಿ, ಸರೋಜಾ, ಜಿ ಹೇಮಂತ್, ಪೀರ್ ಸಾಬ್ ಮುಂತಾದವರು ನಾಗರಿಕರು ಭಾಗವಹಿಸಿದರು. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಮತದಾನ ಕುರಿತು ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಸ್ಥಳೀಯ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಕಾಲೇಜು ವಿದ್ಯಾರ್ಥಿಗಳ ಚಿತ್ರಕಲೆ ಸ್ಪರ್ಧೆ ಆಯೋಜಿಸಲಾಗಿದೆ. ಲೋಕಸಭೆ ಚುನಾವಣೆಯ ಹಿನ್ನೆಲೆಯಲ್ಲಿ ಮತದಾನ ಕುರಿತು ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಸ್ಥಳೀಯ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಕಾಲೇಜು ವಿದ್ಯಾರ್ಥಿಗಳಿಗೆ ಚಿತ್ರಕಲೆ ಸ್ಪರ್ಧೆ ಆಯೋಜಿಸಲಾಗಿತ್ತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಮತ್ತು ಸ್ವೀಪ್ ಸಮಿತಿ ವತಿಯಿಂದ ಮತದಾನ ಬಗ್ಗೆ ಜನರಲ್ಲಿ ಹೆಚ್ಚು ಪ್ರಚಾರ ಮಾಡಲು ವಿದ್ಯಾರ್ಥಿಗಳಿಗೆ ಚುನಾವಣೆ ಸಂಬಂಧಿಸಿದಂತೆ ಚಿತ್ರಕಲೆ ಸ್ಪರ್ಧೆ ಹಮ್ಮಿಕೊಂಡಿದ್ದರು. ನಗರದ 40ಕ್ಕೂ ಹೆಚ್ಚು ಕಾಲೇಜಿನ ವಿದ್ಯಾರ್ಥಿನಿಯರು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿರುವುದು ವಿಶೇಷವಾಗಿತ್ತು. ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಜಿಲ್ಲೆಯಲ್ಲಿ 100% ಮತದಾನವಾಗಬೇಕೆಂಬ ಸಂಕಲ್ಪದೊಂದಿಗೆ ಜಿಲ್ಲಾಡಳಿತ ಸೂಚಿಸಿರುವುದರಿಂದ ಜಿಲ್ಲಾ ಪಂಚಾಯಿತಿ ಸ್ವೀಪ್ ಸಮಿತಿ ಮತದಾನದ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಲು ಬೀದಿ ನಾಟಕ, ರಂಗೋಲಿ ಸೇರಿದಂತೆ ಇನ್ನಿತರ ಕಾರ್ಯಕ್ರಮಗಳು ಹಮ್ಮಿಕೊಂಡು ಪ್ರತಿಯೊಬ್ಬರು ತಪ್ಪದೆ ಮತ ಚಲಾಯಿಸಬೇಕೆಂದು ಮತದಾರರನ್ನು ಪ್ರೇರೇಪಿಸುವ ಕೆಲಸ ಮಾಡುತ್ತಿದ್ದಾರೆ. ಇದರ ವಿಭಾಗವಾಗಿ ಇಂದು ನಗರದ ವಿವಿಧ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಚಿತ್ರಕಲೆ ಸ್ಪರ್ಧೆ ಆಯೋಜಿಸಲಾಗಿತ್ತು. ಇದರಲ್ಲಿ ವಿದ್ಯಾರ್ಥಿಗಳು ಅತಿ ಉತ್ಸಾಹದಿಂದ ಭಾಗವಹಿಸಿದ್ದರು. ಈ ಸ್ಪರ್ಧೆಯಲ್ಲಿ ವಿಜೇತರಿಗೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ನಳಿನ್ ಅತುಲ್ ಅವರು ಪ್ರಶಸ್ತಿ ಪತ್ರ ವಿತರಿಸಿ ಮುಂದಿನ ಏಪ್ರಿಲ್ 23ರಂದು ನಡೆಯಲಿರುವ ಚುನಾವಣೆಯಲ್ಲಿ ತಪ್ಪದೇ ಮತ ಚಲಾಯಿಸಬೇಕೆಂದು ತಿಳಿಸಿದರು.
ಏಪ್ರಿಲ್ 23, 2019 ಲೋಕಸಭಾ ಚುನಾವಣೆಗೆ ಈ ನಮ್ಮ ಜಿಲ್ಲಾ ಸ್ವೀಪ್ ಸಮಿತಿ ವತಿಯಿಂದ ಮಕ್ಕಳಲ್ಲಿ ಚುನಾವಣಾ ಜಾಗೃತಿಯನ್ನು ಮೂಡಿಸಬೇಕು ಅನ್ನೋ ಉದ್ದೇಶಕ್ಕಾಗಿ ಈ ಸ್ಥಳೀಯ ಎಲ್ಲ ಕಾಲೇಜುಗಳಲ್ಲಿ ಫೈನ್ ಆರ್ಟ್ ತೊಗೊಂಡಿದ್ದೀವಿ. ಆಮೇಲೆ ಸಾಮಾನ್ಯ ಕಾಲೇಜುಗಳನ್ನು ಸಹ ತೊಗೊಂಡಿದ್ವಿ. ಎಲ್ಲ ಕಾಲೇಜುಗಳಲ್ಲಿ ಸುಮಾರು 40 ಕಾಲೇಜುಗಳಿಗೆ ನಾವು ಇನ್ವಿಟೇಷನ್ಸ್ ಕಾರ್ಡನ್ನು ಸೆಂಡ್ ಮಾಡಿದ್ವಿ. ಅವರಿಗೆ ಕಲೆಯಲ್ಲಿ ಆಸಕ್ತಿ ಇರುವಂಥ ಎಲ್ಲ ಮಕ್ಕಳು ಸಹ ಇದರಲ್ಲಿ ಭಾಗವಹಿಸಬೇಕು. ಅವರು ಕಲಾಕಾರರೇ ಇರಬೇಕು, ಚಿತ್ರಕಲಾ ವಿದ್ಯಾರ್ಥಿ ಆಗಿರಬೇಕು ಅನ್ನೋಂಥ ಯಾವುದೇ ರೀತಿಯ ಕಂಡೀಷನ್ಸ್ ಇಲ್ಲ. ನಾವಿಲ್ಲಿ ಕೊಟ್ಟಿರೋದು ಕಂಡೀಷನ್ ಒಂದೇ ಏನು ಅಂದರೆ, ನೀವು ಬಿಡಿಸುವಂಥ ಚಿತ್ರ ಯಾವುದೇ ರಾಜಕೀಯ ಪಕ್ಷಗಳಿಗೆ ಮತ್ತು ವ್ಯಕ್ತಿಗಳಿಗೆ ಸೀಮಿತ ಆಗಿರಬಾರ್ದು. ಇವರು ಇಳಿಸಿರುವಂಥ ಈ ಚಿತ್ರಕಲಾ ಸ್ಪರ್ಧೆಯಲ್ಲಿ ಅವರ ಪ್ರತಿಭೆ ಹೊರಹೊಮ್ಮಿದ್ದನ್ನು ಈ ಸಮಾಜಕ್ಕೆ ಅಂದರೆ ಸಮಾಜದ ಜನರಲ್ಲಿ ಮತದಾನದ ಜಾಗೃತಿ ಮೂಡಿಸಬೇಕು ಅಂಥೇಳಿ ಒಂದು ಪ್ರದರ್ಶನ ಏರ್ಪಡಿಸೋ ಒಂದು ಉದ್ದೇಶವನ್ನು ನಾವು ಹೊಂದಿದ್ದೀವಿ. ಇವರು ಇಳಿಸಿರುವಂಥ ಎಲ್ಲ ಚಿತ್ರಕಲಾ ವಿನ್ನರ್ಸ್ ಮತ್ತು ಚೆನ್ನಾಗಿ ಬಿಡಿಸಿರುವಂಥ ಎಲ್ಲವುಗಳನ್ನು ಸಹ ನಮ್ಮ ಸ್ಥಳೀಯ ಬಸ್ ನಿಲ್ದಾಣದಲ್ಲಿ ಪ್ರದರ್ಶನ ಏರ್ಪಡಿಸುವಂಥ ಒಂದು ಉದ್ದೇಶಕ್ಕಾಗಿ ಇವತ್ತು ನಾವು ಚಿತ್ರಕಲಾ ಸ್ಪರ್ಧೆಯನ್ನು ಏರ್ಪಡಿಸಿದ್ದೀವಿ. ಈ ಚಿತ್ರಕಲಾ ಸ್ಪರ್ಧೆಯಲ್ಲಿ ಭಾಗವಹಿಸಿರುವಂಥ ಎಲ್ಲ ಮಕ್ಕಳಿಗೆ ಪ್ರಥಮ, ದ್ವಿತೀಯ ಮತ್ತು ತೃತೀಯ 3 ಬಹುಮಾನಗಳನ್ನು ಕೊಡ್ತಾ ಇದ್ದೀವಿ. ಜೊತೆಗೆ ಫೈನ್ ಆರ್ಟ್ನಿಂದ ಬಂದಿರುವಂಥ ವಿದ್ಯಾರ್ಥಿಗಳಿಗೆ ನಾವು ಪ್ರತ್ಯೇಕವಾಗಿ ಪ್ರಥಮ ಮತ್ತು ದ್ವಿತೀಯ ಸ್ಪರ್ಧೆ ವಿಜೇತ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ಕೊಡ್ತಾ ಇದ್ದೀವಿ. ಸೊ ಉಳಿದ ಎಲ್ಲ ಪಾರ್ಟಿಸಿಪೆಂಟ್ಸ್ಗಳಿಗೂ ಸಹ ಸರ್ಟಿಫಿಕೇಟ್ಸನ್ನು ನಮ್ಮ ಜಿಲ್ಲಾ ಪಂಚಾಯತ್ ವತಿಯಿಂದ ನೀಡಲಾಗ್ತದೆ. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಸಹಾಯಕ ಕಾರ್ಯನಿರ್ವಾಹಕಿ ಜಯಲಕ್ಷ್ಮಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. Lakshmi Fashion, ready-made exclusive showroom. Dealer in Baba suit, Sherwani, Modi suit, T-shirt, jeans pant, cotton shirt and pant, formal shirts and pant, party wear shirts and pant, western top, kurtis, leggings, skirt jeans, chudidar, karak chudidar, Karachi chudidar, fancy gagra, short frock, long frock, short and long tops, fancy gowns and all types of kids wear, women's wear and men's wear available. Lakshmi Fashion, ready-made exclusive showroom, kids wear, women's wear and men's wear. Kodagunti Complex, Bangikunta, Bestwapet, Raichur. Mobile 99800 63065. Hotel Orange, boarding and lodging. ನಮ್ಮ ಲಾಡ್ಜ್ ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರ ಇರುವುದರಿಂದ ಅತಿಥಿಗಳಿಗೆ ಅನುಕೂಲವಾಗುತ್ತದೆ. ಸೌಲಭ್ಯಗಳು: ಲಿಫ್ಟ್, ಇಕ್ವಿಪಿ ಡಿಲಕ್ಸ್ ರೂಮ್, ಹಾಟ್ ವಾಟರ್, ಸಿಸಿಟಿವಿ ಇನ್ ಆಲ್ ಫ್ಲೋರ್, ಎಸಿ ಡಬಲ್ ರೂಮ್ ಅಂಡ್ 3 bed AC deluxe room, AC banquet hall 250 to 300 members capacity, 200 capacity dining hall. We take arrangements. We arranging naming ceremony, birthday function, engagement, marriage, reception, business meeting, college seminars, kitty parties, etc. ಅಲ್ಲದೆ ವಿಶಾಲವಾದ ಅಂಡರ್ಗ್ರೌಂಡ್ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಹಿಂದೆ ಭೇಟಿ ನೀಡಿ. ಹೋಟೆಲ್ ಆರೆಂಜ್, ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್, ಅಪೋಸಿಟ್ ಪಬ್ಲಿಕ್ ಗಾರ್ಡನ್, beside Iyengar Bakery, Station Road, Raichur. Mobile 8861988829, 99456 00634. ನಂದಿ ಟೌನ್ಶಿಪ್ 30-40-40-60 ಅಳತೆಯ 380 ಫ್ಲಾಟುಗಳು ಇದ್ದು ಇದರಲ್ಲಿ ಕೆಲವೇ ಫ್ಲಾಟುಗಳು ಲಭ್ಯವಿವೆ.
ಇಲ್ಲಿ ಮಕ್ಕಳಿಗೆ ಮತ್ತು ದೊಡ್ಡವರಿಗೆ ಬೇಸಿಗೆಯಲ್ಲಿ ಅಲ್ಲದೆ ಯಾವಾಗಲೂ ಈಜಲು ಪ್ರತ್ಯೇಕವಾದ ಸ್ವಚ್ಛವಾದ ಈಜುಕೊಳದ ವ್ಯವಸ್ಥೆ ಮಾಡಲಾಗಿದೆ. ಬೆಳಗ್ಗೆ ಮತ್ತು ಸಂಜೆ ವಾಕಿಂಗ್ ಮಾಡಲು ಉತ್ತಮ ವಾತಾವರಣದಿಂದ ಕೂಡಿದೆ. ಡ್ರೈನೇಜ್ ವ್ಯವಸ್ಥೆ, ವಿದ್ಯುತ್ ವ್ಯವಸ್ಥೆ ಮತ್ತು ಬಿಟಿ ರೋಡ್ ನಿರ್ಮಿಸಲಾಗಿದೆ. ಅಷ್ಟೇ ಅಲ್ಲದೆ ಫ್ಲಾಟ್ಗೆ ಹತ್ತಿರವೇ ರಿಂಗ್ ರೋಡ್ ಬರಲಿದೆ. ನಿಮಗೆ ಅನುಕೂಲವಾದ ರೀತಿಯಲ್ಲಿ ಫ್ಲಾಟ್ಗಳನ್ನು ನಿರ್ಮಿಸಲಾಗಿದೆ. ನಿಮ್ಮ ಮಕ್ಕಳ ಶಾಲಾ ಕಾಲೇಜುಗಳಿಗೆ ಹತ್ತಿರದಲ್ಲಿದೆ. ಕೆಲವೇ ಫ್ಲಾಟ್ಗಳು ಲಭ್ಯವಿರುತ್ತವೆ. ಹಿಂದೆ ಸಂಪರ್ಕಿಸಿ. ಚಿಕ್ಕ ಮಕ್ಕಳು ಬೇರೆ ಸಬ್ಜೆಕ್ಟ್ ಬೇರೆ, ದೊಡ್ಡ ಮಕ್ಕಳು ಸಬ್ಜೆಕ್ಟ್ ಬೇರೆ. ಪ್ಲಾನಿಂಗ್ ಮೇಲೆ ಮಾಡ್ತಾ ಇದೀವಲ್ಲ. ಡಿಫ್ರೆನ್ಸ್ ಎಲ್ಲ ಪ್ಲಾಂಟೇಶನ್ ಮಾಡಿದ್ರೆ ಕಂಪ್ಲೀಟ್ ಅದೆಲ್ಲ 5 ಬೋರ್ಡ್ಸ್ ಹಾಕ್ಸಿದ್ವಲ್ಲ. ಕಲೆಕ್ಷನ್ಸ್ ಚೆನ್ನಾಗಿ ಸರ್ ವಾತಾವರಣ ಎಲ್ಲ ಚೆನ್ನಾಗಿ ವಾಕಿಂಗ್ ಮಾಡಕ್ಕೆ ಒಳ್ಳೆ ರಿಂಗ್ ರೋಡ್ ಇದೆ ಪಕ್ಕದಲ್ಲಿ. ಅದು ಗುಲ್ಬರ್ಗ ಗುತ್ತಿ ರಿಂಗ್ ರೋಡ್ ಅದು ಪಕ್ಕದಲ್ಲಿ ಚೆನ್ನಾಗಿದೆ ಸರ್. ಡ್ರೈನೇಜ್ ಅಂಡರ್ಗ್ರೌಂಡ್ ಡ್ರೈನೇಜ್ ಬಿಟಿ ರೋಡ್ಸ್ ಲೋಕಲ್ ಲೈಟ್ಸ್ ಹಾಕ್ಸೋದು ಚೆನ್ನಾಗಿ ಮಾಡ್ತಾರೆ. ನಿಯರ್ ನವೋದಯ ಇಂಜಿನಿಯರಿಂಗ್ ಕಾಲೇಜ್, ಬಿಜನ್ಗೇರಾ ರೋಡ್, ರಾಯಚೂರು. ಜಿ ಜಗದೀಶ್ ಗಟ್ಟು 7338 84426, ಜಿ ಬಸವರಾಜ್ ಗಟ್ಟು 98860. ಜಿಪಿ ಕಿಡ್ಸ್ ವೇರ್ ರಾಯಚೂರಿನಲ್ಲಿ ಅತ್ಯುತ್ತಮವಾದ ಕ್ಲಾತ್ ಸ್ಟೋರ್. 0 ಟೀನೇಜ್ ಬಾಯ್ ಅಂಡ್ ಗರ್ಲ್ಸ್ ಫ್ಯಾಷನೇಬಲ್ ಕ್ಲಾತಿಂಗ್ ಕ್ಯಾಶುಯಲ್ಸ್. ವಿ ಹ್ಯಾವ್ ಸ್ಪೆಷಲ್ ಫಾರ್ ಕಾಲೇಜ್ ಗರ್ಲ್ಸ್ ಪಾರ್ಟಿ ವೇರ್, ಟಾಪ್, jeans, trouser, leggings, t-shirt and daily wear. For boys, t-shirt, jeans, formal pant, party wear, daily wear. Hurry up, limited stocks only. GP Kids Fair beside SLV Hotel, Station Road, Raichur. BSK ಫ್ಯಾಷನ್ಸ್ ಈಗ ರಾಯಚೂರಿನಲ್ಲಿ ಅಕ್ಟೋಬರ್ 1ರಿಂದ ಅದ್ದೂರಿ ಶುಭಾರಂಭ. BSK ಫ್ಯಾಷನ್ಸ್ ನಮ್ಮಲ್ಲಿ ಮೆನ್ಸ್ ರೆಡಿಮೇಡ್ ಪ್ಯಾಂಟ್ಸ್, ಶರ್ಟ್ಸ್, ಫಾರ್ಮಲ್ಸ್, ಕ್ಯಾಶುಯಲ್ಸ್, ಜೀನ್ಸ್, ಟಿ ಶರ್ಟ್, ಸೂಟ್ಸ್, ಶೇರ್ವಾನೀಸ್, ಬ್ಲೇಸರ್ಸ್, ಇನ್ನರ್ವೇರ್ಸ್ ಇನ್ನಿತರ ಡ್ರೆಸಸ್ ಯೋಗ್ಯ ಬೆಲೆಯಲ್ಲಿ ದೊರೆಯುತ್ತವೆ. ದಸರಾ ಮತ್ತು ದೀಪಾವಳಿ ಹಬ್ಬದ ಪ್ರಯುಕ್ತ ವಿಶೇಷ ಆಫರ್ಗಳು. 999ಕ್ಕೆ 2 ಕಾಟನ್ ಪ್ಯಾಂಟ್ಸ್, 999ಕ್ಕೆ 3 ಫಾರ್ಮಲ್ ಶರ್ಟ್ಸ್, 1199ಕ್ಕೆ 2 ಜೀನ್ಸ್ ಪ್ಯಾಂಟ್ಸ್ ಇನ್ನಿತರ ಬಂಪರ್ ಆಫರ್ಗಳು. ಅತಿ ಉತ್ತಮವಾದ ಮತ್ತು ನ್ಯೂ ಕಲೆಕ್ಷನ್ಸ್ಗಾಗಿ ಒಮ್ಮೆ ಭೇಟಿ ಕೊಡಿ. Fashions, Cloth Bazaar, MG Road, Raichur. Call 08532 250 288. ನಗರದ ಮುಖ್ಯ ರಸ್ತೆಯಾದ ಆಶಾಪುರ್ ರಸ್ತೆಯಲ್ಲಿ ಬೃಹದಾಕಾರದ ಶ್ರೀ ರಾಧಾಕೃಷ್ಣ ಗ್ರ್ಯಾಂಡ್ ಪ್ಯಾಲೇಸ್ ಕಲ್ಯಾಣ ಮಂಟಪ ನಿರ್ಮಿಸಲಾಗಿದೆ. ಇಲ್ಲಿ 24 ಗಂಟೆ ನೀರಿನ ವ್ಯವಸ್ಥೆ, ವಿದ್ಯುತ್ ವ್ಯವಸ್ಥೆ ಜೊತೆಗೆ ನಿಮಗೆ ಅನುಕೂಲವಾಗುವಂತೆ ನಾಮಕರಣ, ಹುಟ್ಟುಹಬ್ಬ, ನಿಶ್ಚಿತಾರ್ಥ, ಮದುವೆ ಸಮಾರಂಭ, ರಿಸೆಪ್ಷನ್, ಬಿಸಿನೆಸ್ ಮೀಟಿಂಗ್, ಕಾಲೇಜ್ ಸೆಮಿನಾರ್ಸ್, ಕಿಟಿ ಪಾರ್ಟೀಸ್ ಎಲ್ಲ ರೀತಿಯ ಕಾರ್ಯಕ್ರಮಗಳಿಗೆ ಬಿಗ್ ಸ್ಟೇಜ್, ಬಿಗ್ ಡೈನಿಂಗ್ ಹಾಲ್, ಡ್ರೆಸ್ಸಿಂಗ್ ರೂಮ್, ವಿಐಪಿ ಸೋಫಾ, ಬಿಗ್ ಕಿಚನ್ ಜೊತೆಗೆ ಎಲ್ಲಾ ಕಾರ್ಯಕ್ರಮಗಳಿಗೆ ವಿವಿಧ ಬಗೆಯ ಅಡುಗೆ ಮತ್ತು ಡೆಕೋರೇಷನ್ ಸೌಲಭ್ಯವಿರುತ್ತದೆ. ಅಷ್ಟೇ ಅಲ್ಲದೆ ಕಾರ್ಯಕ್ರಮಗಳಿಗೆ ಬರುವ ಅತಿಥಿಗಳಿಗೆ ಬಂದು ಹೋಗಲು ಉಚಿತ ಕಾರ್ ವ್ಯವಸ್ಥೆ ಇದ್ದು ವಿಶಾಲವಾದ ಕಾರ್ ಪಾರ್ಕಿಂಗ್ ಸೌಲಭ್ಯವಿರುತ್ತದೆ. ನಿಮ್ಮ ಯಾವುದೇ ಕಾರ್ಯಕ್ರಮಗಳಿಗೆ ನಿಮಗೆ ಬೇಕಾದ ರೀತಿಯಲ್ಲಿ ಸ್ಥಳವನ್ನು ಉಪಯೋಗಿಸಿಕೊಳ್ಳಬಹುದು. ಇಂದೇ ನಿಮ್ಮ ಶುಭ ಕಾರ್ಯಕ್ರಮಗಳಿಗೆ ಬುಕ್ ಮಾಡಿಕೊಳ್ಳಿ. ಶ್ರೀ ರಾಧಾಕೃಷ್ಣ ಗ್ರ್ಯಾಂಡ್ ಪ್ಯಾಲೇಸ್, ಆಶಾಪುರ್ ರೋಡ್, ರಾಯಚೂರು. ಮೊಬೈಲ್ 9632 87675 808888 1152. Valum Spa and Salon, L'Oreal Professional. Hair salon, facial,
manicure, hair wash and makeup, etc. Near Ambedkar Circle, opposite Public Garden, Station Road, right. ಇತ್ತೀಚಿನ ದಿನಗಳಲ್ಲಿ ವಿದ್ಯಾರ್ಥಿಗಳ ನಾಯಕತ್ವ ಗುಣಗಳು ಮರೆಸಿಕೆಯಾಗುತ್ತಿವೆ. ಪ್ರತಿಯೊಬ್ಬ ವಿದ್ಯಾರ್ಥಿಗಳು ತಮ್ಮ ಜವಾಬ್ದಾರಿ ಅರಿತುಕೊಂಡು ಸಮಾಜದಲ್ಲಿ ಮುನ್ನುಗ್ಗಬೇಕು ಎಂದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಪ್ರಾಚಾರ್ಯ ಡಾಕ್ಟರ್ ದಸ್ತಗಿರಿ ಸಾಬ್ದಿನಿ ಹೇಳಿದರು. ಇತ್ತೀಚಿನ ದಿನಗಳಲ್ಲಿ ವಿದ್ಯಾರ್ಥಿಗಳಲ್ಲಿ ನಾಯಕತ್ವ ಗುಣಗಳು ಮರೀಚಿಕೆಯಾಗುತ್ತಿವೆ. ಪ್ರತಿಯೊಬ್ಬ ವಿದ್ಯಾರ್ಥಿ ತಮ್ಮ ಜವಾಬ್ದಾರಿ ಅರಿತುಕೊಂಡು ಸಮಾಜದಲ್ಲಿ ಮುನ್ನುಗ್ಗಬೇಕೆಂದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ದಸ್ತಗಿರಿ ಸಾಬ್ದಿನಿ ಹೇಳಿದರು. ಅವರು ಇಂದು ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಎಐಡಿಎಸ್ಒ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಶಹೀದ್ ಭಗತ್ ಸಿಂಗ್ರ 88ನೇ ಹುತಾತ್ಮ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಇತ್ತೀಚಿನ ದಿನಗಳಲ್ಲಿ ಸಮಾಜದಲ್ಲಿ ಅನ್ಯಾಯ, ಅತ್ಯಾಚಾರ, ಕೊಲೆ ಸೇರಿದಂತೆ ಇನ್ನಿತರ ಅಮಾನುಷ್ಯ ಘಟನೆಗಳು ನಡೆಯುತ್ತಿವೆ. ಇಂದಿನ ಆಧುನಿಕ ಜಗತ್ತಿನಲ್ಲಿ ಯುವಕರ ತಪ್ಪು ದಾರಿಯಲ್ಲಿ ನಡೆಯುತ್ತಿದ್ದಾರೆ ಎಂದ ಅವರು, ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಮಾನವೀಯ ಮೌಲ್ಯಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ರಾಜ್ಯ ಮತ್ತು ದೇಶದ ಬಗ್ಗೆ ಜನರಲ್ಲಿ ಅಭಿಮಾನ, ಪ್ರೇಮ ಕಡಿಮೆಯಾಗುತ್ತಿದೆ. ಇಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬರು ದೇಶ ಪ್ರೇಮ ಬೆಳೆಸಿಕೊಳ್ಳಬೇಕು ಎಂದರು. ಪ್ರಜ್ಞಾವಂತರಾದ ನಾವು ನಮ್ಮ ಜವಾಬ್ದಾರಿ ಏನು ಎನ್ನುವುದು ಅರಿತುಕೊಂಡು ಮುಂದೆ ಸಾಗಬೇಕೆಂದರು. ಇಂತಹ ಕಾರ್ಯಕ್ರಮ ಆಯೋಜಿಸಿರುವುದರಿಂದ ವಿದ್ಯಾರ್ಥಿಗಳಲ್ಲಿ ಉತ್ತಮ ನಾಯಕತ್ವ ಗುಣಗಳನ್ನು ಬೆಳೆಸಲು ಸಹಕಾರಿಯಾಗಲಿದೆ ಎಂದರು. ಎಸ್ಯುಸಿಐ ಕಾರ್ಯದರ್ಶಿ ಡಾಕ್ಟರ್ ಚಂದ್ರಗಿರೀಶ್ ಮಾತನಾಡಿ, ನಿಜವಾದ ಸ್ವಾತಂತ್ರ್ಯ ಸಿಗದೇ ಇರುವುದರಿಂದ ಸಮಾಜದಲ್ಲಿ ಬಡತನ, ಮಹಿಳೆಯರ ಮೇಲೆ ದೌರ್ಜನ್ಯಗಳು ಹೆಚ್ಚುತ್ತಿವೆ. ಭಗತ್ ಸಿಂಗ್ರ ಆಶಯಗಳನ್ನು ಮೈಗೂಡಿಸಿಕೊಂಡು ಪ್ರತಿಯೊಬ್ಬರು ಮುಂದೆ ಸಾಗಬೇಕು ಎಂದರು. ಪ್ರಾಧ್ಯಾಪಕ ಜೆಎಲ್ ಈರಣ್ಣ ಮಾತನಾಡಿ, ವ್ಯಕ್ತಿತ್ವ ಸ್ವಾತಂತ್ರ್ಯದಲ್ಲಿ ಸಮಾಜದಲ್ಲಿ ಮರೆಯಾಗುತ್ತಿದೆ. ನೈಜವಾದ ಸ್ವಾತಂತ್ರ್ಯ ಇಲ್ಲದೇ ಇರುವುದರಿಂದ ಗೌರಿ ಲಂಕೇಶ್, ಎಂಎಂ ಕಲಬುರ್ಗಿ ಅವರ ಹತ್ಯೆ ಘಟನೆಗಳು ನಡೆಯಲು ಕಾರಣವಾಗಿದೆ ಎಂದರು. ಭಗತ್ ಸಿಂಗ್ ಅವರ ಜೀವನ ಹೋರಾಟನ ಯಾರಿಗೂ ಪರಿಚಯ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದರೂ ಕೆಲವೊಂದು ಮೂಲ ವಿಷಯಗಳನ್ನು ಖಂಡಿತವಾಗಿಯೂ ಹಂಚ್ಕೋಬಹುದು. ಆದ್ರಿಂದ ನಾನು ಯಾವ ಇಸ್ವಿನಲ್ಲಿ ಏನಾಯಿತು ಕ್ರೋನಾಲಜಿಕಲ್ ಆರ್ಡರ್ ಅಲ್ಲಿ ಮಾತಾಡೋದಿಲ್ಲ. ಎಸೆನ್ಸ್ ಏನಪ್ಪ? ಎಸೆನ್ಸ್ ಅಂದ್ರೆ ಒಟ್ಟಾರೆ ಸಾರಾಂಶ ಏನು? ಸ್ನೇಹಿತರೆ, ನಮ್ಮ ದೇಶದ ಸ್ವಾತಂತ್ರ್ಯ ಚಳವಳಿ ನಡೆದಾಗ ಬ್ರಿಟಿಷರು ನಮ್ಮ ಶತ್ರುಗಳಲ್ವಾ ಅಲ್ವಾ? ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಾ ಇದ್ರು. ಬ್ರಿಟಿಷರು ಈ ದೇಶನ ಕಬಳಿಸ್ಕೊಂಡಿದ್ರು. ಯಾರು ಹೋರಾಟ ಮಾಡ್ತಾ ಇದ್ರು ಬ್ರಿಟಿಷರ ವಿರುದ್ಧ? ಇದು ಬಹಳ ಮುಖ್ಯ ಆಗ್ತದೆ. ಯಾರು ಅಂದ್ರೆ ನಾನು ವ್ಯಕ್ತಿಗಳನ್ನ ಕೇಳ್ತಾ ಇಲ್ಲ, ಶಕ್ತಿಗಳನ್ನ ಕೇಳ್ತಾ ಇದ್ದೀನಿ. ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಬ್ರಿಟಿಷರು ಹೋಗಬೇಕು, ಬ್ರಿಟಿಷ್ ಸಾಮ್ರಾಜ್ಯಶಾಹಿ ತೊಲಗಬೇಕು ಅಂತ ಹೇಳಿ ಹೋರಾಟ ಮಾಡತಕ್ಕಂತ ಎರಡು ಶಕ್ತಿಗಳಿದ್ವು. ಇದನ್ನ ನಾವು ಮರಿಬಾರ್ದು. ಒಂದು ಶಕ್ತಿ ಏನಂದ್ರೆ ಜನಸಾಮಾನ್ಯರು. ಎಲ್ಲ ಜನಸಾಮಾನ್ಯರು ಸಹಿತ, ಜನಸಾಮಾನ್ಯರು ಅಂದ್ರೆ ನಮ್ಮ ಮಧ್ಯಮ ವರ್ಗದವರು, ಎಲ್ಲರೂ ಓದ್ದವರು, ಓದಾದವರು, ಎಲ್ಲರದು ಒಂದು ಶಕ್ತಿ. ಅವ್ರ ಉದ್ದೇಶ ಏನು? ಇವರೆಲ್ಲರ ಉದ್ದೇಶ ಏನಿತ್ತು? ಬ್ರಿಟಿಷರು ಹೋಗ್ಬೇಕು, ನಮ್ಗೆ ಸ್ವಾತಂತ್ರ್ಯ ಸಿಗಬೇಕು, ಸ್ವಾತಂತ್ರ್ಯ ಸಿಕ್ಕ ಮೇಲೆ ನಮ್ಮ ದೇಶ ಉದ್ಧಾರ ಆಗಬೇಕು, ನಮ್ಮ ದೇಶ ಬೆಳವಣಿಗೆ ಕಾಣಬೇಕು, ಅಭಿವೃದ್ಧಿ ಹೊಂದಬೇಕು. ಏನ್ ಅಭಿವೃದ್ಧಿ ಅಂದ್ರೆ ಇವಾಗಿನ ಜನ ಹೇಳ್ತಾರಲ್ಲ ಅದ್ರ ತರ ಅಭಿವೃದ್ಧಿ ಅಲ್ಲ. ಬಡತನ ಇರಬಾರ್ದು, ಬೆಲೆ ಏರಿಕೆ ಇರಬಾರ್ದು, ಯಾರು ಹಸಿವಿನಿಂದ ಬಳಲಬಾರ್ದು, ಆರೋಗ್ಯ ಸಮಸ್ಯೆ ಇರಬಾರ್ದು ಅಂತ ಒಂದು ದೇಶ ಬರಬೇಕು, ಬ್ರಿಟಿಷರು ಹೋಗ್ಬೇಕು. ಇದು ಬಹುತೇಕ ಜನರ ಕನಸು. ಇದು ಒಂದು ಶಕ್ತಿ. ಅದೇ ಸಂದರ್ಭದಲ್ಲಿ ಇನ್ನೊಂದು ಶಕ್ತಿ ಇತ್ತು. ಇದು ನೀವು ದಯವಿಟ್ಟು ನೆನಪಲ್ಲಿ ಇಟ್ಕೋಬೇಕು. ಏನದು ಇನ್ನೊಂದು ಶಕ್ತಿ? ಈ ದೇಶದಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ಶ್ರೀಮಂತರು, ದೊಡ್ಡ ದೊಡ್ಡ ಮನೆತನಗಳು, ಕೋಟ್ಯಾಧೀಶರು ಆಗಿನ ಕಾಲಕ್ಕೆ, ಅವರು ಬಹಳ ಸ್ವಲ್ಪ ಜನ, ಕೆಲವು ಜನ, ಬೆರಳೆಣಿಕೆ ಅಷ್ಟು, ಆವಾಗಿನ ಟಾಟಾ, ಬಿರ್ಲಾ, ಈ ತರ ಸ್ವಲ್ಪ ಜನ, ಅವರು ಬ್ರಿಟಿಷರು ಹೋಗ್ಬೇಕಂತಿದ್ರು. ಆದ್ರೆ ಅವ್ರ ಉದ್ದೇಶ ಬೇರೆ ಇತ್ತು. ಅವ್ರ ಉದ್ದೇಶ ಬ್ರಿಟಿಷರು ಹೋದ ಮೇಲೆ
ನಮ್ಮ ಜನ ಉದ್ಧಾರ ಆಗಬೇಕು, ಬಡತನ ಹೋಗ್ಬೇಕು, ಅನಕ್ಷರತೆ ಹೋಗ್ಬೇಕು, ಬೆಳವಣಿಗೆ ಆಗಬೇಕು, ಅಭಿವೃದ್ಧಿ ಆಗಬೇಕು. ಇದೆಲ್ಲ ಬ್ರಿಟಿಷರ ಜಾಗಕ್ಕೆ ನಾವು ಬರಬೇಕು. ಬ್ರಿಟಿಷರ ಜಾಗಕ್ಕೆ ನಾವು ಬಂದು ನಮ್ಮ ದೇಶದವರನ್ನ ನಾವೇ ತುಳಿಬೇಕು, ಶೋಷಣೆ ಮಾಡಬೇಕು, ನಾವು ಗಳಿಸ್ಕೋಬೇಕು, ಲಾಭ ಮಾಡಬೇಕು ಅಂತಕ್ಕಂಥದ್ದು. ಇದನ್ನ ನಾವು ಮರಿಬಾರ್ದು. ಅಂದ್ರೆ ಬ್ರಿಟಿಷರು ಹೋದ್ರು, ಕೆಂಪಮೂರ್ತಿ ಅವರು ಹೋದ್ರು, ನಮ್ಮವ್ರು ಬಂದ್ರು ಅಷ್ಟೇ, ಮತ್ತೇನಿಲ್ಲ. ಅವ್ರ ಉದ್ದೇಶ ಏನು? ನಮ್ಮ ಜನರ ಸಮಸ್ಯೆಗಳನ್ನ ಪರಿಹಾರ ಮಾಡಬೇಕು, ಸಮಾಜ ಮುಂದುವರಿಬೇಕು, ನಮ್ಮ ದೇಶ. ಈ ಸಂದರ್ಭದಲ್ಲಿ ಮಹೇಶ್ ಚಿಕಲಪರ್ವಿ, ಮಹಾಂತೇಶ್ ಅಂಗಡಿ, ಪ್ರಮೋದ್, ಅಪೂರ್ವ, ಮೌನೇಶ್ ಇತರರು ಉಪಸ್ಥಿತರಿದ್ದರು. ಕೋಳಿಯೊಂದು ತಿಪ್ಪೆ ಕರೆದನ್ನು ನೆಪ ಮಾಡಿಕೊಂಡು 2 ಗುಂಪುಗಳ ಮಧ್ಯೆ ಮಾರಾಮಾರಿ ನಡೆದಿತ್ತು. ಘಟನೆಯಲ್ಲಿ 20 ಜನರು ಗಾಯಗೊಂಡಿದ್ದು, 8 ಜನರು ಗಂಭೀರವಾಗಿ ಗಾಯಗೊಂಡಿದ್ದು. ಘಟನೆ ಬಿಜಿನಗೆರೆ ಗ್ರಾಮದಲ್ಲಿ ನಡೆದಿದೆ. ಕೋಳಿಯೊಂದು ತಿಪ್ಪೆ ಕೆದರಿದ್ದನ್ನೇ ನೆಪ ಮಾಡಿಕೊಂಡು 2 ಗುಂಪುಗಳ ಮಧ್ಯೆ ಮಾರಾಮಾರಿ ನಡೆದಿದ್ದು, ಘಟನೆಯಲ್ಲಿ 20 ಜನರು ಗಾಯಗೊಂಡಿದ್ದು, 8 ಜನರು ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ಬಿಜಿನಗೆರೆ ಗ್ರಾಮದಲ್ಲಿ ನಡೆದಿದೆ. ಭೀಮೇಶ್ ಹಾಗೂ ದೊಡ್ಡ ತಿಮ್ಮಪ್ಪ ಇಬ್ಬರು ರಕ್ತ ಸಂಬಂಧಿಗಳಾಗಿದ್ದು, ಇಬ್ಬರ ಮಧ್ಯೆ ಜಮೀನು ವಿವಾದವಿದೆ. ಈ ವಿವಾದ ನ್ಯಾಯಾಲಯದಲ್ಲಿ ವಿಚಾರಣೆ ಹಂತದಲ್ಲಿದೆ. ದೊಡ್ಡ ತಿಮ್ಮಪ್ಪನ ತಿಪ್ಪೆಯಲ್ಲಿ ಭೀಮಸೇನರಿಗೆ ಸೇರಿದ ಕೋಳಿ ಕೆದರಿದ್ದರಿಂದ ಭೀಮೇಶ ಕಡೆಯವರು ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿದ್ದಾರೆ ಎಂದು ಹೇಳಲಾಗುತ್ತಿದೆ. ಘಟನೆಯಲ್ಲಿ ಒಟ್ಟು 20 ಜನರು ಗಾಯಗೊಂಡಿದ್ದು, ಗಾಯಾಳುಗಳನ್ನು ರಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಘಟನೆ ಹಿನ್ನೆಲೆಯಲ್ಲಿ ಬಿಜಿನಗೆರೆ ಗ್ರಾಮಕ್ಕೆ ಪೊಲೀಸರು ಭೇಟಿ ನೀಡಿ ಬಿಗಿ ಭದ್ರತೆ ಕೈಗೊಂಡಿದ್ದಾರೆ. ಘಟನೆಗೆ ಸಂಬಂಧಿಸಿದಂತೆ 2 ಗುಂಪುಗಳ 34 ಜನರ ವಿರುದ್ಧ ಯರಗೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಕೈಗೊಂಡಿದ್ದಾರೆ. ಕಳೆದ 11 ತಿಂಗಳ ಬಾಕಿ ವೇತನ ಪಾವತಿ ಮಾಡುವುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆ ಆಗ್ರಹಿಸಿ ತುಂಗಭದ್ರಾ ನೀರಾವರಿ ಅಂಗಾಂಗ ಕಾರ್ಮಿಕ ಸಂಘ TUCI ಸಂಯೋಜಿತ ನೇತೃತ್ವದಲ್ಲಿ ಕಾರ್ಮಿಕರು ಯರಮರಸ್ ನೀರಾವರಿ ಇಲಾಖೆ ಕಚೇರಿ ಮುಂದೆ ಅನಿರ್ದಿಷ್ಟ ಧರಣಿ ಪ್ರಾರಂಭಿಸಿದರು. ಕಳೆದ 11 ತಿಂಗಳ ಬಾಕಿ ವೇತನ ಪಾವತಿ ಮಾಡುವುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ತುಂಗಭದ್ರಾ ನೀರಾವರಿ ಹಂಗಾಮಿ ಕಾರ್ಮಿಕರ ಸಂಘ TUCI ಸಂಯೋಜಿತ ನೇತೃತ್ವದಲ್ಲಿ ಕಾರ್ಮಿಕರು ಯರಮರಸ್ ನೀರಾವರಿ ಇಲಾಖೆ ಕಚೇರಿ ಮುಂದೆ ಅನಿರ್ದಿಷ್ಟ ಧರಣಿ ಆರಂಭಿಸಿದ್ದಾರೆ. ಕಾರ್ಮಿಕರ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹವು 4ನೇ ದಿನಕ್ಕೆ ಮುಂದುವರೆದಿದ್ದು, ನೀರಾವರಿ ಇಲಾಖೆ ನಿರ್ಲಕ್ಷ್ಯದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಳೆದ ವರ್ಷ ನಡೆದ ಹೋರಾಟದ ಸಂದರ್ಭದಲ್ಲಿ ಬಾಕಿ ವೇತನ ಪಾವತಿ ಸೇರಿದಂತೆ ಹಲವು ಬೇಡಿಕೆಗಳನ್ನು ಈಡೇರಿಸುವುದಾಗಿ ಜಲಸಂಪನ್ಮೂಲ ಸಚಿವ DK ಶಿವಕುಮಾರ್ ನಿಗದಿ ಭರವಸೆಗಳು ಇಂದಿಗೂ ಈಡೇರಿಲ್ಲ. ಭರವಸೆಯಲ್ಲಿಯೇ ಕಾಲ ಕಳೆಯುತ್ತಿದ್ದಾರೆ ಎಂದು ಆಪಾದಿಸಿದ್ದಾರೆ. ವೇತನ ಪಾವತಿ ಮಾಡದೇ ಇರುವುದರಿಂದ ಕಾರ್ಮಿಕರ ಕುಟುಂಬಗಳು ತೀವ್ರ ಸಂಕಷ್ಟವನ್ನು ಎದುರಿಸುವಂತಾಗಿದೆ. ಉಪವಿಭಾಗಗಳಲ್ಲಿ ಕಾರ್ಯನಿರತ ಕಾರ್ಮಿಕರಿಗೆ ಕೆಲವು ಅಧಿಕಾರಿಗಳು ಕಿರುಕುಳ ನೀಡುತ್ತಿದ್ದಾರೆ. ಕಾರ್ಮಿಕ ಕಾಯ್ದೆಗಳನ್ನು ಅಧಿಕಾರಿಗಳು ಗಾಳಿಗೆ ತೂರಿದ್ದಾರೆ ಎಂದು ಆಪಾದಿಸಿದರು. ಕೂಡಲೇ ಬಾಕಿ ವೇತನ ಪಾವತಿಗೆ ಕ್ರಮ ಕೈಗೊಳ್ಳಬೇಕು, ಕಾರ್ಮಿಕರಿಗೆ ಕಿರುಕುಳ ನಿಲ್ಲಿಸಬೇಕೆಂದು ಒತ್ತಾಯಿಸಿ ಅನಿರ್ದಿಷ್ಟ ಧರಣಿ ಮುಂದುವರೆದಿದೆ. ಬೇಡಿಕೆ ಈಡೇರಿಕೆಗೆ ನಿರ್ಲಕ್ಷ್ಯ ವಹಿಸಿದ್ದಲ್ಲಿ ಹೋರಾಟ ತೀವ್ರ ಸ್ವರೂಪ ಪಡೆಯಲಿದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಪ್ರತಿಭಟನೆಯಲ್ಲಿ ಸಂಘದ ಪ್ರಧಾನ ಕಾರ್ಯದರ್ಶಿ G. ಅಡವಿರಾವ್, ಯರಮರಸ್ ವಿಭಾಗೀಯ ಅಧ್ಯಕ್ಷ ಸಿದ್ದಪ್ಪ ಗೌಡ ಸೇರಿದಂತೆ ಕಾರ್ಮಿಕರು ಭಾಗವಹಿಸಿದ್ದರು. ವಾಸ್ತುದೋಷವಿದೆ ಎಂದು ನಗರದ ರಿಮ್ಸ್ ಆಸ್ಪತ್ರೆ ಮತ್ತು ಒಪೆಕ್ ಆಸ್ಪತ್ರೆ ಮಧ್ಯೆ ಗೇಟ್ ಹಾಕಿದ್ದ ಬೀಗವನ್ನು ತೆರವುಗೊಳಿಸಲಾಗಿದ್ದು, ಜನ ಸಂಚಾರಕ್ಕೆ ಮುಕ್ತಗೊಳಿಸಲಾಗಿದೆ. ವಾಸ್ತುದೋಷವಿದೆ ಎಂದು ನಗರದ ರಿಮ್ಸ್ ಆಸ್ಪತ್ರೆ ಮತ್ತು ಒಪೆಕ್ ಆಸ್ಪತ್ರೆ ಮಧ್ಯ ಗೇಟಿಗೆ ಹಾಕಿದ್ದ ಬೀಗವನ್ನು ತೆರವುಗೊಳಿಸಲಾಗಿದ್ದು, ಜನ ಸಂಚಾರಕ್ಕೆ ಮುಕ್ತಗೊಳಿಸಲಾಗಿದೆ. ವಾಸ್ತುದೋಷವಿದೆ ಎಂದು ಹಲವು ದಿನಗಳಿಂದ ರಿಮ್ಸ್ ಮತ್ತು ಒಪೆಕ್ ಆಸ್ಪತ್ರೆ ಮಧ್ಯದ ಗೇಟಿಗೆ ಬೀಗ ಜಡಿಯಲಾಗಿತ್ತು. ವಾಸ್ತುದೋಷದ ನೆಪದಿಂದ ರಿಮ್ಸ್ ಆಸ್ಪತ್ರೆ, ಒಪೆಕ್ ಆಸ್ಪತ್ರೆ ವೈದ್ಯರು ಮಾತನಾಡಿಕೊಂಡು ಗೇಟ್ಗೆ ಬೀಗ ಜಡಿದಿದ್ದರಿಂದ ರೋಗಿಗಳು ಮತ್ತು ಸಂಬಂಧಿಕರು ಹೈರಾಣಾಗಿದ್ದರು. ಗೇಟ್ ಬಂದ್ ಮಾಡಿದ್ದರಿಂದ ಕಾಂಪೌಂಡ್ ಹಾರಿ ಒಂದು ಆಸ್ಪತ್ರೆಯಿಂದ ಇನ್ನೊಂದು ಆಸ್ಪತ್ರೆಗೆ ಹೋಗುತ್ತಿದ್ದರು. ಗಮನ ಹರಿಸಿದ ಜಿಲ್ಲಾಧಿಕಾರಿ ಶರದ್ ಬಿ ಅವರು ರಿಮ್ಸ್ ನಿರ್ದೇಶಕರಿಗೆ ಸೂಚನೆ ನೀಡಿ ಬಂದ್ ಮಾಡಿದ ಗೇಟ್ ತೆರೆಯುವಂತೆ ಸೂಚನೆ ನೀಡಿದ್ದರಿಂದ ಬೀಗ ಜಡಿದಿದ್ದ ಗೇಟ್ ತೆಗೆಯಲಾಗಿದ್ದು, ಸಾರ್ವಜನಿಕರು ಹರ್ಷ ವ್ಯಕ್ತಪಡಿಸಿದರು. ನಗರದ ನಗರಸಭೆಯಲ್ಲಿ ಗ್ರಾಹಕರ ಸೇವಾ ಕೇಂದ್ರ ಕಳೆದ ಹಲವಾರು ದಿನಗಳಿಂದ ಮುಚ್ಚಲಾಗಿದೆ. ನಗರದ ನಗರಸಭೆಯಲ್ಲಿ ಗ್ರಾಹಕರ ಸೇವಾ ಕೇಂದ್ರ ಕಳೆದ ಹಲವಾರು ದಿನಗಳಿಂದ ಮುಚ್ಚಲಾಗಿದೆ.
ಕರ್ನಾಟಕ ನಗರ ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ಪದನಾಮ ನಿಗಮ ಹಾಗೂ ಉತ್ತರ ಕರ್ನಾಟಕ ನಗರ ವಲಯ ಬಂಡವಾಳ ಹುಡುಕಾಟ ಕಾರ್ಯಕ್ರಮ ಯೋಜನೆಯಡಿಯಲ್ಲಿ ನಗರಸಭೆಯಲ್ಲಿ 24 ತಾಸು ನಿರಂತರ ನೀರು ಸರಬರಾಜು ಯೋಜನೆ ಗ್ರಾಹಕರ ಸೇವಾ ಕೇಂದ್ರವನ್ನು ತೆರೆಯಲಾಗಿತ್ತು. ಆದರೆ ಕಳೆದ ಹಲವಾರು ದಿನಗಳಿಂದ ಕೇಂದ್ರವು ಬಂದ್ ಮಾಡಲಾಗಿದೆ. ಬೇಸಿಗೆ ಹಿನ್ನೆಲೆಯಲ್ಲಿ ನಗರದಲ್ಲಿ ಕುಡಿಯುವ ನೀರಿನ ಹಾಹಾಕಾರ ಉಂಟಾಗಿದ್ದು, ಒಂದೆಡೆಯಾದರೆ ಗ್ರಾಹಕರ ದೂರು ಕೇಂದ್ರದ ಬಾಗಿಲು ಮುಚ್ಚಿದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಬೇಸಿಗೆ ಸಂದರ್ಭದಲ್ಲಿ ಕುಡಿಯುವ ನೀರಿನ ಸಮಸ್ಯೆಯು ಯಾವ ಬಡಾವಣೆಯಲ್ಲಿ ಉಲ್ಬಣಗೊಂಡಿದೆ ಎನ್ನುವುದು ಅರಿತುಕೊಳ್ಳಲು ಗ್ರಾಹಕರ ಸೇವಾ ಕೇಂದ್ರ ಆರಂಭಿಸಲಾಗಿದೆ. ಆದರೆ ಕಳೆದ ಅನೇಕ ದಿನಗಳಿಂದ ಸೇವಾ ಕೇಂದ್ರದ ಬಾಗಿಲು ತೆರೆಯದಿರುವುದರಿಂದ ಜನರು ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಬಾಗಿಲು ಮುಚ್ಚಿದ್ದರೆ ಮತ್ತೊಂದೆಡೆ ಸಹಾಯವಾಣಿ ಕೇಂದ್ರದ ಸಂಖ್ಯೆಗಳು ನಾಟ್ ರೀಚೇಬಲ್ ಆಗಿವೆ. ಇದರಿಂದ ಪ್ರತಿನಿತ್ಯ ಜನರು ತಮ್ಮ ಸಮಸ್ಯೆಗಳ ಬಗ್ಗೆ ದೂರು ನೀಡಲು ಆಗಮಿಸಿದರೆ ಕೇಂದ್ರವು ಬಂದ್ ಆಗಿರುವುದರಿಂದ ಬಂದ್ ದಾರಿಗೆ ಸುಂಕವಿಲ್ಲದಂತೆ ಸಾರ್ವಜನಿಕರು ಹಿಂದಿರುಗುತ್ತಿದ್ದಾರೆ. ಸಾರ್ವಜನಿಕರ ಹಿತದೃಷ್ಟಿಯಿಂದ ಶೀಘ್ರ ಗ್ರಾಹಕರ ಸೇವಾ ಕೇಂದ್ರ ಪ್ರಾರಂಭಿಸಬೇಕೆಂದು ಜನರ ಒತ್ತಾಯವಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಗತ್ ಸಿಂಗ್ ಸುಖದೇವ್ ರಾಜ್ಗುರು ಹುತಾತ್ಮ ದಿನಾಚರಣೆ. ವಿದ್ಯಾರ್ಥಿ ಯುವಜನರು ಭಗತ್ ಸಿಂಗರ ವಿಚಾರಧಾರೆ ಅಳವಡಿಸಿಕೊಳ್ಳಿ. ಶರಣಪ್ಪ ಉದ್ವಾನ್. ಲೋಕಸಭೆ ಚುನಾವಣೆ ಮತದಾನ ಜಾಗೃತಿ. ಕಾಲೇಜು ವಿದ್ಯಾರ್ಥಿಗಳಿಗೆ ಚಿತ್ರಕಲಾ ಸ್ಪರ್ಧೆ. 40ಕ್ಕೂ ಹೆಚ್ಚು ಕಾಲೇಜಿನ ವಿದ್ಯಾರ್ಥಿಗಳು ಭಾಗಿ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಭಗತ್ ಸಿಂಗರ ಹುತಾತ್ಮ ದಿನಾಚರಣೆ. ವಿದ್ಯಾರ್ಥಿಗಳು ನಾಯಕತ್ವ ಗುಣ ಬೆಳೆಸಿಕೊಳ್ಳುವುದು ಅಗತ್ಯ. ಡಾಕ್ಟರ್ ದಸ್ತಗಿರಿ ಸಾಬ್ ದಿಲ್ಲಿ. ಕ್ಷುಲ್ಲಕ ಕಾರಣಕ್ಕೆ ಬಿಳಿಂಗೇರದಲ್ಲಿ 2 ಗುಂಪುಗಳ ಮಧ್ಯೆ ಮಾರಾಮಾರಿ. 20 ಜನರಿಗೆ ಗಾಯ. ರೇಸ್ನಲ್ಲಿ ಚಿಕಿತ್ಸೆ. ಬಾಕಿ ವೇತನ ಪಾವತಿಗೆ ಆಗ್ರಹಿಸಿ ತುಂಗಭದ್ರಾ ನೀರಾವರಿ ವಲಯ ಹಂಗಾಮಿ ಕಾರ್ಮಿಕರಿಂದ 4ನೇ ದಿನಕ್ಕೆ ಮುಂದುವರಿದ ಧರಣಿ ಸತ್ಯಾಗ್ರಹ. ಮತ್ತು ಜಿಲ್ಲಾಧಿಕಾರಿಗಳ ಸೂಚನೆ. ವಾಸ್ತುದೋಷ ಎಂದು ಮುಚ್ಚಿದ್ದ ರಿಮ್ಸ್, ಒಪೆಕ್ ಆಸ್ಪತ್ರೆ ಮತ್ತೆ ಗೇಟ್ ಓಪನ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು. ಮುಂದಿನ ಸಿಬಿಎನ್ ಮತ್ತೆ ಭೇಟಿಯಾಗೋಣ. ವಂದನೆಗಳು. ಸಿಬಿಎನ್ ವಾರ್ತೆಗಳನ್ನು ಪ್ರಾಯಿಸಿದವರು Shortly open Volume Spa and Saloon, L'Oreal Professional, near Ambedkar Circle, opposite Public Garden, Station Road, Raichur. ಇಂದೇ ನಿಮ್ಮ ಶುಭ ಕಾರ್ಯಕ್ರಮಗಳಿಗೆ ಬುಕ್ ಮಾಡಿಕೊಳ್ಳಿ. ಶ್ರೀ ರಾಧಾಕೃಷ್ಣ ಗ್ರ್ಯಾಂಡ್ ಪ್ಯಾಲೇಸ್, ಆಶಾಪುರ್ ರೋಡ್, ರಾಯಚೂರು. ಲಕ್ಷ್ಮಿ ಫ್ಯಾಷನ್, ರೆಡಿಮೇಡ್ ಎಕ್ಸ್ಕ್ಲೂಸಿವ್ ಶೋರೂಮ್, ಕಿಡ್ಸ್ ವೇರ್, ವುಮೆನ್ಸ್ ವೇರ್ ಅಂಡ್ ಮೆನ್ಸ್ ವೇರ್, ಕೊಡಗುಂಟಿ ಕಾಂಪ್ಲೆಕ್ಸ್, ಬಂಗಿಕುಂಟ, ಬೇಸ್ವರ್ಪೇಟ್, ರಾಯಚೂರು. ಇಂದೇ ಭೇಟಿ ನೀಡಿ. ಹೋಟೆಲ್ ಆರೆಂಜ್, ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್, opposite Public Garden, beside Iyengar Bakery, Station Road, Raichur. GP Kids Wear beside SLV Hotel, Station Road, Raichur. BSK Fashions, Cloth Bazaar, MG Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಶ್ರೀ ನಂದಿ ಟೌನ್ಶಿಪ್ ನಿಯರ್ ನವೋದಯ ಇಂಜಿನಿಯರಿಂಗ್ ಕಾಲೇಜ್, ಬಿಜನ್ಗೇರಾ ರೋಡ್, ರಾಯಚೂರು.